ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಉಮಾ ರೆಡ್ಡಿ ಇದ್ದಾರೆ ನಮ್ಮ ಜೊತೆಗೆ. ಮಹಿಳೆ ಸ್ವಾವಲಂಬಿಯಾಗಿ ಜೀವನ ಮಾಡೋದು ಈಗಿನ ಕಾಲಕ್ಕೆ ತುಂಬಾ ಅಗತ್ಯ, ಅಂದರೆ ಅನಿವಾರ್ಯ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಆಗಿನ ಕಾಲದಲ್ಲಿ ಅವರು ಒಂದು ಉದ್ಯೋಗ ಅಂತ ಶುರು ಮಾಡಿಕೊಂಡು ತಮ್ಮದೇ ಆದ ಸ್ವಂತ ಉದ್ಯೋಗ ಅಂತ ಅದರಲ್ಲಿ ಗೆದ್ದು ಬಂದಿದ್ದಾರೆ. ಅದಲ್ಲದೆ ಅವರು ಸಾಕಷ್ಟು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ, ಬೇರೆ ಸಾಕಷ್ಟು ಜನರಿಗೆ ನೆರವಾಗಿದ್ದಾರೆ, ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿರ್ತಾರೆ. ಬನ್ನಿ ಅದ್ರ ಬಗ್ಗೆನೂ ಮಾತಾಡೋಣ. ನೀವು ಆ್ಯಕ್ಚುಲಿ ಅವೇಕಲ್ಲಿ ಎಷ್ಟೋ ವರ್ಷಗಳ ಕಾಲ ತೊಡಗಿಸ್ಕೊಂಡಿದ್ರಿ. ಹೇಗಿತ್ತು ಅವೇಕಲ್ಲಿ ವರ್ಕ್ ಮಾಡಬೇಕಾದ್ರೆ? ಅವೇಕ್ನಲ್ಲಿ ಚೆನ್ನಾಗಿತ್ತು. ಐ ವಾಸ್ ದೇರ್ ವಿತ್ ಅವೇಕ್ 18 ವರ್ಷ ಇದೆ. ಲಾಟ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ಸು ಎಲ್ಲ ಮಾಡ್ತಾಯಿದ್ವಿ. ಬಿಸ್ನೆಸ್ ಕೌನ್ಸಿಲಿಂಗ್ನಲ್ಲಿ ಶುರು ಮಾಡಿದ್ದೆ. ಪ್ರತಿ ಗುರುವಾರ ಬಿಸ್ನೆಸ್ ಕೌನ್ಸಿಲಿಂಗ್ ಮಾಡ್ತಾಯಿದ್ವಿ. ಆ್ಯಂಡ್ ಜಾಸ್ತಿ ರೂರಲ್ ಏರಿಯಾಸ್ನಲ್ಲಿ ಹೋಗಿ ಮಾತಾಡೋದು. ಸೊ ಮೆನಿ ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ನಾವು ಮಾಡಿದ್ವಿ. ಅದು ಮಾಡ್ತಾಯಿದ್ರು. 18 ಇಯರ್ಸ್ ಆಗಿದೆ ವರ್ಕಿಂಗ್ ವಿತ್ ಅವೇಕ್. ಐ ವಾಸ್ ಪಾಸ್ಟ್ ಪ್ರೆಸಿಡೆಂಟ್. ವೆನ್ ಐ ವಾಸ್ ಪ್ರೆಸಿಡೆಂಟ್ ಆಫ್ ಅವೇಕ್ ದಟ್ ಟೈಮ್ ಅಬ್ದುಲ್ ಕಲಾಂ ಅವರು ಬಂದಿದ್ದರು ನಮ್ಮದು 20 ಇಯರ್ಸ್ ಸೆಲೆಬ್ರೇಷನ್ಸ್ಗೆ. ಐ ಫೆಲ್ಟ್ ದಟ್ ಐ ಮೀನ್ ಅ ಫೀಲ್ಡ್ ಆಫ್ ಎಂಜಿನಿಯರಿಂಗ್. ಅಂದರೆ ನಾನು ಹೆಚ್ಚು ಕಮ್ಮಿ ಮಹಿಳೆಯರು ಎಂಜಿನಿಯರಿಂಗ್ ಫೀಲ್ಡ್ ತೊಗೊತಾರೆ. ಸೊ ಈ ಗ್ರೂಪ್ ಆಫ್ ಪೀಪಲ್ಗೆ ಏನಾದರೂ ಮಾಡಬೇಕು ಅಂತ ಸ್ಟಾರ್ಟೆಡ್ ಅನದರ್ ಆರ್ಗನೈಸೇಷನ್ ಕಾಲ್ಡ್ ಇಮಜ್ ಅಂತ, ಫಾರ್ ವಿಮೆನ್ ಇನ್ ಎಂಜಿನಿಯರಿಂಗ್ ಟೆಕ್ನಾಲಜಿ ಆ್ಯಂಡ್ ಸರ್ವಿಸಸ್ ಅಂತ. ಯಾಕೆಂದರೆ ನಂಬರ್ ಆಫ್ ವಿಮೆನ್ ಇನ್ ಎಂಜಿನಿಯರಿಂಗ್ ಭಾಳ ಕಮ್ಮಿ ಇದ್ದಾರೆ ಇನ್ ಆಂಟ್ರಪ್ರಿನರ್ಶಿಪ್. ಅಟ್ ದ ಸೇಮ್ ಟೈಮ್ ವಿಮೆನ್ ಇನ್ ಎಂಜಿನಿಯರಿಂಗ್ ಪ್ರೊಫೆಷ್ನಲ್ಸ್ ಆಗಿಯೂ ಜಾಸ್ತಿ ಇದ್ದಾರೆ, ಬಟ್ ಅವ್ರಿಗೆ ಒಂದು ಅಸೋಸಿಯೇಷನ್ ಅಂತ ಇರೋಲ್ಲ. ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ಇಮಜ್ ಶುರು ಮಾಡಿ ವಿ ರನ್ ಅ ಕಂಪ್ಯೂಟರ್ ಲಿಟ್ರಸಿ ಸೆಂಟರ್. ಅಂದರೆ ಈ ಅಂಡರ್ ಪ್ರಿವಿಲೇಜ್ಡ್ ವಿಮೆನ್ಗೆ ಮತ್ತು ಯಾರಿಗೆ ಬೇಕೋ ಅವ್ರಿಗೆಲ್ಲ ಒಂದು ಕಂಪ್ಯೂಟರ್ ಲಿಟ್ರಸಿ, ಬಿಕಾಸ್ ಕಂಪ್ಯೂಟರ್ ಲಿಟ್ರಸಿ ಇಸ್ ಬಿಕಮ್ ಸಚ್ ಅ ಕಾಮನ್ ಥಿಂಗ್. ಎಲ್ಲರಿಗೂ ಬೇಕಾಗುತ್ತೆ. ಈವನ್ ಫಾರ್ ಅ ಕಾಮನ್ ಮ್ಯಾನ್ಗೆ ಕಂಪ್ಯೂಟರ್ ಲಿಟ್ರಸಿ ಇರಲೇಬೇಕು. ಸೊ ಅಂಥವ್ರಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನಮ್ಮದು ಒಂದು ಕಂಪ್ಯೂಟರ್ ಲಿಟ್ರಸಿ ಸೆಂಟರ್ ಸಂಜಯ್ ನಗರ್ನಲ್ಲಿ ರನ್ ಮಾಡ್ತಾಯಿದ್ವಿ. ಅದ್ರ ಜೊತೆಯಲ್ಲಿ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇನ್ ಬೇಸಿಕ್ ಎಂಜಿನಿಯರಿಂಗ್ ಸ್ಕಿಲ್ಸ್ನಲ್ಲಿ ಹೇಳ್ಕೊಡ್ತಾಯಿದ್ವಿ. ಆ್ಯಂಡ್ ವಿ ಆರ್ ಆಲ್ಸೋ ಡೂಯಿಂಗ್ ವಾಟ್ ಇಸ್ ಕಾಲ್ಡ್ ಟ್ರೇಡ್ ಡೆಲಿಗೇಷನ್ಸ್. ಇವಾಗ ವಿಮೆನ್ ಆಂಟ್ರಪ್ರಿನರ್ಸ್ ಒಂದು ಲೆವೆಲ್ ಬಂದಮೇಲೆ ನಾವು ವಿ ಟೆನ್ ಟು ಸ್ಟ್ಯಾಗ್ನೇಟ್. ಅಂದರೆ ಬಿಸ್ನೆಸ್ ದೊಡ್ಡದಾಗಿ ಮಾಡೋಕ್ಕೆ ಸ್ವಲ್ಪ ಸಂಕೋಚ ಪಡ್ತೀವಿ. ಯಾಕಂದರೆ ಒಂದು ಮನೆ, ಫ್ಯಾಮಿಲಿ ಮತ್ತು ಪ್ಲಸ್ ಯುವರ್ ಸೋಷಲ್ ಫ್ಯಾಮಿಲಿ, ಅಂದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್ಗೆಲ್ಲ ಸಪೋರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಯುವರ್ ಬಿಸ್ನೆಸ್ ನೋಡ್ಕೊಂಡ್ರೆ ಒಂದು ಲೆವೆಲ್ ಬಂದಮೇಲೆ ಸಾಕು, ಇದಕ್ಕಿಂತ ಜಾಸ್ತಿ ಗ್ರೋ ಮಾಡಿದ್ರೆ ನಾನು ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಅದಕ್ಕೆ ವಿ ಫೀಲ್ ದಟ್ ವಿಮೆನ್ ನೀಡ್ ಟು ಗ್ರೋ, ಬಿಕಾಸ್ ಕಾಂಪಿಟೇಟಿವ್ ಆಗಿರಬೇಕಂದ್ರೆ ಗ್ರೋತ್ ಇರಬೇಕು. ಅಲ್ಲೇ ಇದ್ದರೆ ಕಷ್ಟ ಆಗುತ್ತೆ. ಸೊ ಅದನ್ನು ಸಪೋರ್ಟ್ ಮಾಡೋಕ್ಕೆ ವಿ ಸ್ಟಾರ್ಟೆಡ್ ದಿಸ್ ಇಮರ್ಜ್. ಸೊ ವಿ ಆಲ್ಸೋ ಡೂ ಅ ಲಾಟ್ ಆಫ್ ಟ್ರೇಡ್ ಡೆಲಿಗೇಷನ್ಸ್. ಎಂಜಿನಿಯರಿಂಗ್ ಮುಗಿದ್ರೆ ಯಾಕೆ ಅವ್ರು ಹೋಗ್ತಾರೆ ಅಂದರೆ ಆ ಕಲಿಯೋದ್ರಲ್ಲಿ ಒಂದು ಖರ್ಚಾಗಿರುತ್ತೆ ಅವ್ರಿಗೆ. ಅಗೇನ್ ಬಿಸ್ನೆಸ್ ಅಂತಂದಾಗ ಸೊ ಅಲ್ಲಿ ಮತ್ತೆ ಹಣದ ಸಮಸ್ಯೆ, ಆರ್ಥಿಕ ಸಮಸ್ಯೆ ಬಂದ್ಬಿಡುತ್ತೆ ಅವ್ರಿಗೆ. ಬರುತ್ತೆ. ಬಟ್ ಇವಾಗಿರೋ ಬ್ಯಾಂಕ್ಸು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಭಾಳ ಸಪೋರ್ಟ್ ಮಾಡುತ್ತೆ. ಇಫ್ ಯು ಹ್ಯಾವ್ ಅ ವೆರಿ ಇನೋವೇಟಿವ್ ಪ್ರಾಜೆಕ್ಟ್, ಅಂದರೆ ಆ ಪ್ರಾಜೆಕ್ಟ್ ಹ್ಯಾಸ್ ಟು ಬಿ ಸಮಥಿಂಗ್ ಡಿಫ್ರೆಂಟ್. ಇನ್ನು ರನ್ ಆಫ್ ದ ಮಿಲ್ ಅಂದರೆ ಭಾಳ ಕಷ್ಟ ಆಗುತ್ತೆ. ಅವ್ರು ಮಾಡಿದ್ದಾರೆ, ನಾನು ಮಾಡ್ತಾ ಇದ್ದೀನಿ ಅಂದರೆ ಕಷ್ಟ ಆಗುತ್ತೆ ಕಾಂಪಿಟಿಷನಲ್ಲಿ ಸಕ್ಸಸ್ಫುಲ್ ಮಾಡೋಕ್ಕೆ. ಸೊ ಅದರಲ್ಲಿ ಓನ್ಲಿ ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಇನೋವೇಷನ್ ಇದ್ದರೆ, ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ವಾಟ್ ದ ಅದರ್ಸ್ ಆರ್ ಡೂಯಿಂಗ್, ದೆನ್ ದೆರ್ ಇಸ್ ಅನ್ ಆಪರ್ಚುನಿಟಿ. ಒಂದು ನ್ಯೂ ಐಡಿಯಾ, ನ್ಯೂ ಪ್ರಾಡಕ್ಟ್ಗೆ ಏನಾದರೂ ಒಂದು ಆಪರ್ಚುನಿಟಿ ಇರುತ್ತೆ. ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಬೇಕಾದಷ್ಟು ಸ್ಕೀಮ್ಸ್ ಇದೆ, ಬೋತ್ ಇನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸ್ಕೀಮ್ಸ್ ಹೆಚ್ಚು ಇದೆ ಇವಾಗ. ಇಫ್ ಯು ರಿಯಲಿ ಲುಕ್ ಎಟ್ ಇಟ್, MSME ಇಟ್ ಸೆಲ್ಫ್ ಸಪೋರ್ಟ್ ಸೋ ಮೆನಿ ಸ್ಕೀಮ್ಸ್ ಫಾರ್ ವಿಮೆನ್ ಆಂಟ್ರಪ್ರಿನರ್ಸ್ ಟು ಗ್ರೋ. ಇವಾಗ ಅವರು ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಶೋಗೆ ಹೋಗಬೇಕು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಚುಲಿ ಸಬ್ಸಿಡೈಸಸ್ ದ ಟ್ರಾವೆಲ್ ಕಾಸ್ಟ್. ಸೊ ಅಲ್ಲಿ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೂ ಒಂದು ಆಪರ್ಚುನಿಟಿನಲ್ಲಿ ಸ್ಟಾಲ್ ಕಾಸ್ಟ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಸೊ ಬೇಕಾದಷ್ಟು ಸ್ಕೀಮ್ಸ್ ಇದೆ ಫಾರ್ ವಿಮೆನ್ ಆಂಟ್ರಪ್ರಿನರ್ಸ್ ಟು ಸಪೋರ್ಟ್ ಟು ಪಾರ್ಟಿಸಿಪೇಟ್ ಇನ್ ಟ್ರೇಡ್ ಡೆಲಿಗೇಷನ್ಸ್. ಅದರ ನಂತರ ಅವರು ಒಂದು ಬಿಸ್ನೆಸ್ ಶುರು ಮಾಡಬೇಕಂದ್ರೆ ಈವನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಲಾಟ್ರಲ್ ಫ್ರೀ ಲೋನ್ಸ್ ಕೊಡ್ತಾ ಇದ್ದಾರೆ ಇವಾಗ. ಅಪ್ ಟು ಐ ಥಿಂಕ್ 25 lakhs ಇಟ್ ಇಸ್ ಟೋಟ್ಲಿ ಫ್ರೀ. ಒಂದು ಕಾಲನಲ್ಲಿ ಹಂಗಿರಲಿಲ್ಲ. ನಾವು 25,000ಕ್ಕೂ ಕೊಲಾಟ್ರಲ್ ಕೊಡಿದ್ರೇ ಆವಾಗ ಲೋನ್ ಸಿಗ್ತಾಯಿತ್ತು. ಸೊ ಥಿಂಗ್ಸ್ ಹ್ಯಾವ್ ಚೇಂಜ್. ಬಟ್ ದೆನ್ ದೆರ್ ಆರ್ 2 things. ಯು ಹ್ಯಾವ್ ಟು ಬಿ ಪ್ಯಾಷನೇಟ್ ಅಬೌಟ್ ಯುವರ್ ಬಿಸ್ನೆಸ್. ಆ ಬಿಸ್ನೆಸ್ ಅಂದರೆ ಬೆಳಗ್ಗೆಯಲ್ಲಿ ರಾತ್ರಿಯಲ್ಲಿ ಎನಿ ಟೈಮ್ ಯು ಶುಡ್ ಬಿ ವಿಲ್ಲಿಂಗ್ ಟು ಡೂ. ಇವಾಗ ರಾತ್ರಿ 9:00 ಕಸ್ಟಮರ್ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರು, ಯು ಹ್ಯಾವ್ ಟು ಪಿಕ್ ಅಪ್ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್. ಯು ಕ್ಯಾನಾಟ್ ಸೇ ಇವಾಗ 9:30 ಆಯಿತು ಅಲ್ಲಿ ಕ್ಲೋಸ್ ಅಪ್ ಟೈಮ್ ಅಂತ ಆಗಲ್ಲ. ದೆರ್ ಆರ್ ಆಲ್ಸೋ ಟೈಮ್ಸ್ ವೆನ್ ದೆರ್ ಆರ್ ಇಶ್ಯೂಸ್, ಯು ಹ್ಯಾವ್ ಟು ಸ್ಟೇ ಬ್ಯಾಕ್ ಆ್ಯಂಡ್ ವರ್ಕ್. ದೆರ್ ಆರ್ ಟೈಮ್ಸ್ ವೆನ್, ಸೊ ಎಲ್ಲ ಮ್ಯಾನೇಜ್ ಮಾಡಬೇಕು. ಯು ಹ್ಯಾವ್ ಟು ಬಿ ಏಬಲ್ ಟು ಮ್ಯಾನೇಜ್. ಇದು ಒಂದೇ ನಂಗೆ ಗೊತ್ತಿದೆ, ಅದು ಗೊತ್ತಿದೆ, ಇದು ಗೊತ್ತಿಲ್ಲ ಅಂದರೆ ಆಗೋದಿಲ್ಲ. ಯು ಹ್ಯಾವ್ ಟು ಬಿ ಏಬಲ್ ಟು. ನೀವು ಸುಮಾರು ವರ್ಷ ಸೊ ಅವೈಕಲ್ ಬೇರೆ ಬೇರೆ ಸಣ್ಣ ಮಟ್ಟದಲ್ಲಿ ಒಂದು ನಂಗೆ ಬಿಸ್ನೆಸ್ ಮಾಡಬೇಕು ಅಂತ ಬಂದಿರ್ತಾರೆ. ಮನೇಲಿ ಏನೋ ಸ್ವೆಟರ್ ಹಾಕ್ತಿರ್ತಾರೆ, ಡ್ರಾಯಿಂಗ್ ಮಾಡ್ತಿರ್ತಾರೆ, ಅಥವಾ ಪೇಪರ್ ಆರ್ಟ್ ಏನೋ ಆಗ್ತಿರುತ್ತೆ. ಸೊ ಅಂಥವ್ರಿಗೆಲ್ಲ ಅಂದರೆ ಸಣ್ಣ ಪುಟ್ಟ ಆ ಥರ ಬಂದಿದ್ದೆ ಅಂತ ಅವೈಕ್ನಲ್ಲಿ ಹೆಚ್ಚು ಅಂಥ ಪ್ರೋಗ್ರಾಮ್ಸ್ ಜಾಸ್ತಿ ಜನ ಬರೋದು.
ಗುರುವಾರ ಅವ್ರದ್ದು ಬಿಸ್ನೆಸ್ ಕೌನ್ಸಿಲಿಂಗ್ ಇದೆ, ಇವಾಗೂ ಆಗ್ತಾ ಇದೆ. ದೋ ಐ ಆಮ್ ನಾಟ್ ಆ್ಯಕ್ಟಿವ್ ಆ್ಯಸ್ ಅ ಇನ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್. ಇವಾಗ ಒಂದು ಟೀಮ್ ಇದ್ದಾರೆ, ಬಟ್ ಪ್ರತಿ ಗುರುವಾರ ಅವರದ್ದು ಬಿಸ್ನೆಸ್ ಕೌನ್ಸಿಲಿಂಗ್. ಯಾರಾದರೂ ಬಂದರೆ ಫಸ್ಟ್ ಡೈರೆಕ್ಟ್ 1-to-1 ಕೌನ್ಸಿಲಿಂಗ್ ಮಾಡ್ತಾರೆ. ಅದರ ನಂತರ ದಿಲ್ ಪುಟ್ ದೆಮ್ ಆನ್ ಟು ಅದರ್ಸ್. ಬೇರೆ ಯಾರಾದರೂ ಆ ಬಿಸ್ನೆಸ್ ಮಾಡೋದವ್ರಿದ್ರೆ ಅವ್ರಿಗೆ ಕನೆಕ್ಟ್ ಮಾಡ್ತಾ ಇರ್ತಾರೆ, ಸೊ ದಟ್ ಅವ್ರ ಮುಂದಕ್ಕೆ ಹೋಗ್ತಾ ಇರ್ಬೋದು. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು PUC ಓದಿ ಬಂದಿದ್ದೆ. ನನಗೇನು ಇಲ್ಲಿ ಕೆಲಸ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿ ವೈಂಡಿಂಗು ಸಾಲ್ಡ್ರಿಂಗು ಎಲ್ಲ ಮೇಡಮ್ಮೇ ನನಗೆ ಎಲ್ಲ ಹೇಳ್ಕೊಟ್ಟಿತ್ತು. ಈಗ ಎಲ್ಲ ಕೆಲಸಗಳನ್ನೂ ನಾನು ಕಲ್ತ್ಕೊಂಡಿದ್ದೀನಿ. ಬೇರೆ ಕಡೆ ಹೋದ್ರೂ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತ ಇದು ಮಾಡ್ಕೊಂಡಿದ್ದೀನಿ. ನನ್ನ ಹೆಸರು ರೇಣುಕಾ. ನಾನು BCom ಮುಗಿಸಿ 1992 ಇಲ್ಲಿ ಬಂದು ಜಾಯ್ನ್ ಆದೆ. ಆ್ಯಸ್ ಅಡ್ಮಿನ್ ಜಾಯ್ನ್ ಆಗಿರೋದ್ರಿಂದ ಎಲ್ಲ ಸೇಲ್ಸ್ ಟ್ಯಾಕ್ಸ್ ಫೈಲಿಂಗು ಅಕೌಂಟ್ಸ್ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು. ಅದರಾಗೆ ನಾನೇ ಇವಾಗ ಸ್ವಂತ ಎಲ್ಲ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಇಲ್ಲಿ ಎಂಪ್ಲಾಯೀಸ್ ಎಲ್ಲ ಲೇಡೀಸೇ ಇರೋದು. ವರ್ಷಕ್ಕೊಂದು ಸತಿ ಟೀಮ್ ಬಿಲ್ಡಿಂಗ್ ವರ್ಕ್ಶಾಪ್ ಥರ ಮಾಡ್ತೀವಿ. ಆಮೇಲೆ ಪಿಕ್ನಿಕ್ ಎಲ್ಲ ಹೋಗ್ತೀವಿ, ಟ್ರೈನಿಂಗ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನನಗೆ ಲಾಸ್ಟ್ ಅಕ್ಟೋಬರಲ್ಲಿ ಕೂಡ ಅವರು ಹಾಂಗ್ಕಾಂಗ್ಗೆ ಕರ್ಕೊಂಡೋಗಿದ್ರು.